ಬೆಂಗಳೂರು 2ನೇ ಸ್ಥಾನ ಪಡ್ಕೊಂಡಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಮತ್ತೆ ಬೆಂಗಳೂರು ಪೊಲೀಸರು ಟ್ರಾಫಿಕ್ ಅನ್ನು ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತೀರಿ ಇನ್ನು ಮುಂದೆ? ಅಲ್ಲ, ಇದರಲ್ಲಿ ಆಲ್ರೆಡಿ ಜನಸಂಖ್ಯೆ ಮತ್ತು ವೆಹಿಕಲ್ ಪಾಪ್ಯುಲೇಷನ್ ಆಧಾರದ ಮೇಲೆ ಸಾಕಷ್ಟು ವೆಹಿಕಲ್ ಆಲ್ರೆಡಿ ಇದೆ ಬೆಂಗಳೂರು ಸಿಟಿಯಲ್ಲಿ. ಆದರೂ ನಮ್ಮ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿ ಅವೈಲಬಲ್ ರಿಸೋರ್ಸಸಲ್ಲಿ ಮತ್ತು ಅವೈಲಬಲ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಅವೈಲಬಲ್ ಮ್ಯಾನ್ ಪವರಿಂದ ತುಂಬ ಚೆನ್ನಾಗಿ ಕೆಲಸ ಮಾಡಿ ಮೇನ್ ಉದ್ದೇಶ ನಮ್ಮದು ಅಂದರೆ ಮೂಮೆಂಟ್ ಇರ್ತಿರಬೇಕು. ಯಾವ ಕಂಡೀಷನಲ್ಲಿ ಫ್ರೀ ಮೂಮೆಂಟ್ಗೆ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ವೈಲೇಷನ್ ಕೇಸಸ್ ಮಾತ್ರ ನಾವು ಮಾಡಬೇಕು ಅಂತ, ಅದನ್ನು ನಾನ್ ಪೀಕ್ ಅವರಲ್ಲಿ ನಮ್ಮದು ಮೇನ್ ಎಂಫಸಿಸ್, ನಮ್ಮದು ಸ್ಟ್ರೆಸ್ ಮೇನ್ ಇರ್ತದೆ. ಗಾಡಿ ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಿರಬೇಕು. ಜನ ಬೆಳಗಿನ ಜಾವ ಅವರು ಸ್ಕೂಲ್, ಕಾಲೇಜ್, ಆಫೀಸಲ್ಲಿ ಟೈಮ್ಲಿ ರೀಚ್ ಆಗಬೇಕು. ಅದೇ ರೀತಿ ಸಂಜೆ ಹೊತ್ತಿಗೆ ಅವ್ರ ಮನೆಗೆ ಹೋಗಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ನಮ್ಮ ಟ್ರಾಫಿಕ್ ಅವರು ಸತತವಾಗಿ ಕೆಲಸ ಮಾಡ್ತಾರೆ. ಸರ್, ಇದು ಕೀರ್ತಿನ ಅಪಕೀರ್ತಿನ ಸರ್? ಅಲ್ಲ, ಇದು ಸಹಜವಾಗಿ ಯಾವುದು ಒಂದು ದೊಡ್ಡ ಸಿಟಿಯಲ್ಲಿ ಇದು ಡೆವಲಪ್ಮೆಂಟ್ದು ಒಂದು ನಾವು ಸಿಂಬಲ್ ಇರ್ಬೋದು. ಡೆವಲಪ್ಮೆಂಟ್ ನಡೀತಾ ಇದೆ, ಅದಕ್ಕೋಸ್ಕರ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ವೆಹಿಕಲ್ ಜನಸಂಖ್ಯೆ. ಸೊ ಇದು ನ್ಯಾಚುರಲ್ ಆಗಿ ಒಂದು ಮೊಮೆಂಟ್ರಿ ಫೇಸ್ ಇದೆ. ಖಂಡಿತ ಮುಂದಿನ ಸಮಯದಲ್ಲಿ, ಕೆಲವು ತಿಂಗಳಲ್ಲಿ ಅಥವಾ ಕೆಲವು ವರ್ಷದಲ್ಲಿ ಇದು ಸರಿ ಆಗುತ್ತೆ. ಯಾಕೆಂದರೆ ನಮ್ಮದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಮೆಟ್ರೋ ಇರಲಿ, ಬಸ್ಸಸ್ ನೆಟ್ವರ್ಕ್ ಇರಲಿ, ಸಬರ್ಬನ್ ರೈಲ್ವೆ ಇರಲಿ, ಎಲ್ಲ ನಡೀತಾ ಇದೆ. ಸೊ ಖಂಡಿತ ಮುಂದಿನ ದಿವಸದಲ್ಲಿ ಸರಿ ಆಗುತ್ತೆ. ಟ್ರಾಫಿಕ್ ಓಕೆ ಸರ್, ಆದರೆ ಈ ವಿಶ್ವದಲ್ಲಿ 2ನೇ ಸ್ಥಾನ ಅಂತಂದ್ರೆ ಇಲ್ಲ, ಅದು ಕಂಡೀಷನ್ ಅಂದರೆ ನಾನು ನಿಮಗೆ ಹೇಳಿದ್ದೀನಿ, ಒಂದು ವೆಹಿಕಲ್ ಸಂಖ್ಯೆ ಜಾಸ್ತಿ ಇದೆ ಮತ್ತು ಆ ಪರ್ಟಿಕ್ಯುಲರ್ ವೆಹಿಕಲ್ ಸಂಖ್ಯೆಯಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ನಾವು ಹೆಚ್ಚಿನ ನಾವು ಪ್ರಾಮುಖ್ಯತೆ ಕೊಡಬೇಕು. ನಾವು ನಮ್ಮ ಆಫೀಸರ್ಸ್ ಜೊತೆಗೆ ಮಾತಾಡಿಕೊಂಡು ಒಂದು ಡಿಟೇಲ್ ಪ್ಲ್ಯಾನ್ ಕೂಡ ಮಾಡಿದ್ದೀವಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿದರೆ ಖಂಡಿತ ಸಿಂಗಲ್ ಓನರ್ ವೆಹಿಕಲ್, ಈಗ ಸಾಧಾರಣವಾಗಿ ಕೆಲವು ಎಲ್ಲೆಲ್ಲಿ ಕಾರಿಡೋರ್ಸಲ್ಲಿ ಜಾಸ್ತಿ ವೆಹಿಕಲ್ಸ್ ಇದೆ, ಅಲ್ಲಿ ನಾವು ನೋಡಿರ್ಬೋದು ಸಿಂಗಲ್ ಓನರ್ ಡ್ರೈವರ್, ಅಂದರೆ ಆ ವೆಹಿಕಲಲ್ಲಿ ಬರೀ ಒಬ್ಬ ಜನ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಸೊ ನಾವು ಅವ್ರಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಲಿಕ್ಕೆ ನಾವು ಹೇಳ್ಕೊಂಡೇ ಬರ್ತಾಯಿದ್ದೀವಿ. ಮತ್ತು ನಾವು ಈಗ ಇನ್ನೊಂದು ಸರಿ ಆ ಏರಿಯಾಸ್ದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಯೂಸ್ ಮಾಡಿ ಅಂತ ನಾವು ಅವ್ರಿಗೆ ಹೆಚ್ಚಿನ ಒತ್ತಡ ಕೂಡ ಮಾಡ್ತೀವಿ ಮತ್ತು ಅವ್ರ ಜೊತೆಗೆ ಸಂಪರ್ಕ ಮಾಡಿಕೊಂಡು ಅಸೋಸಿಯೇಷನ್ ಜೊತೆ ಕೂಡ ಮಾತಾಡ್ತೀವಿ. ನಾನು ಸರ್ವೆ ಡೀಟೇಲ್ ಓದಿಲ್ಲ, ಆದರೆ ನಮ್ಮ ಕಡೆಯಿಂದ, ನಮ್ಮ ಟ್ರಾಫಿಕ್ ಪೊಲೀಸ್ ಕಡೆಯಿಂದ ಏನೇನು ಸಾಧ್ಯ ಇದ್ದರೆ, ಯಾಕೆಂದರೆ ನಮಗೆ ವಾಸ್ತುಸ್ಥಿತಿ ಚೆನ್ನಾಗಿ ಗೊತ್ತಿದೆ. ಸರ್ವೆಕ್ಕಿಂತ ನಮ್ಮ ಟ್ರಾಫಿಕ್ ಪೊಲೀಸಲ್ಲಿ ನಮ್ಮಲ್ಲಿ ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದೆ. ಆಲ್ರೆಡಿ ಒಂದು ಆಸ್ಟ್ರಾ ಮ್ಯಾಪ್ ಅಪ್ಲಿಕೇಶನ್ ಇದೆ, ಜೊತೆಗೆ ನಮ್ಮದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ತುಂಬ ಅಡ್ವಾನ್ಸ್ ಆಗಿ ಕೆಲಸ ಮಾಡ್ತಾಯಿದೆ. ಸೊ ಅಲ್ಲಿ ಆಲ್ರೆಡಿ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ ಏರಿಯಾ ಕಂಜೆಸ್ಟೆಡ್ ಇದೆ, ಎಲ್ಲಿ ಯಾವ ರೀತಿ ಸರಿಪಡಿಸ್ಬೇಕು. ಸೊ ಆಲ್ರೆಡಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಬೇರೆ ಯಾರೋ ಸರ್ವೇದು ಬಂದರೆ ಖಂಡಿತ ಅದನ್ನು ಕೂಡ ನೋಡ್ತೀವಿ. ಅದ್ರ ಮೇಲೆ ಏನು ಪಾಸಿಟಿವ್ ಆಸ್ಪೆಕ್ಟ್ ಇದೆ ಖಂಡಿತ ಅದನ್ನು ಕೂಡ ನಾವು ನಮ್ಮ ಪ್ಲಾನಿಂಗಲ್ಲಿ ಯೂಸ್ ಮಾಡ್ತೀವಿ. ನ್ಯಾಚುರಲ್ ಕಂಡೀಷನ್ ಇದ್ದರೆ ಟ್ರಾವೆಲ್ ಟೈಮ್ ಹೆಚ್ಚಾಗೇ ಆಗ್ತದೆ. ಬಟ್ ನಾನು ನಿಮಗೆ ಒಂದು ಅಶ್ಯೂರೆನ್ಸ್ ಕೊಡ್ತೀನಿ, ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಹೊಸ ತಂತ್ರಜ್ಞಾನ ಯೂಸ್ ಮಾಡಿ, ಹೊಸ ಟೆಕ್ನಾಲಜಿ ಯೂಸ್ ಮಾಡಿ ಅವ್ರು ತುಂಬ ಒಳ್ಳೆ ರೀತಿಯಿಂದ ಕೆಲಸ ಆಗ್ತಾಯಿದೆ. ಇನ್ನೂ ಹೆಚ್ಚಿನ ಒಳ್ಳೆ ರೀತಿಯಿಂದ ಕೆಲಸ ಮಾಡಲಿಕ್ಕೆ ನಮ್ಮವ್ರಿಗೆ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಓಕೆ.